ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಅವರಿಗೆ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ. ವೃತ್ತಿ ಜೀವನದಲ್ಲಿ ರಣಜಿಯಲ್ಲಿ ಮಿಂಚಿ ಮತ್ತೆ ಭಾರತ ತಂಡ ಸೇರಬೇಕು ಅಂತ ಶಮಿ ಎದುರು ನೋಡ್ತಿರುವಾಗಲೇ ಬಿಸಿಸಿಐ ಅವರಿಗೆ ನಿರೀಕ್ಷೆಯ ಅವಕಾಶ ನೀಡಲಿಲ್ಲ. ಇದೇ ವೇಳೆ ವರ್ಷಗಳಿಂದ ಹಳಿ ತಪ್ಪಿರುವಂತಹ ಅವರ ವೈಯಕ್ತಿಕ ಬದುಕು ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಶಮಿ ಅವರ ಮಾಜಿ ಪತ್ನಿ ಹಸೀನ್ ಜಹಾನ್ ಜೀವನಾಂಶ ಹೆಚ್ಚಿಸುವಂತೆ ನೇರವಾಗಿ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟಿದ್ದಾರೆ. ಶಮಿ ಮತ್ತೆ ಹಸೀನ್ ಜಹಾನ್ ಕಳೆದ 7 ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. 2018ರಲ್ಲಿ ಹಸೀನ್ ಜಹಾನ್ ಶಮಿ ಮತ್ತೆ ಅವರ ಕುಟುಂಬದ ವಿರುದ್ಧ ಹಿಂಸೆ ಮತ್ತೆ ಕಿರುಕುಳ ಆರೋಪ ಮಾಡಿ ಎಫ್ಐಆರ್ ದಾಖಲಿಸಿದ್ರು. ಬಳಿಕ ವಿಚಾರಣಾ ನ್ಯಾಯಾಲಯ ಶಮಿಗೆ ತಿಂಗಳಲ್ಲಿ 1.3 ಲಕ್ಷ ರೂಪಾಯಿ ಮಧ್ಯಂತರ ಭತ್ಯೆಯನ್ನು ಪಾವತಿಸುವುದಕ್ಕೆ ಹೇಳಿತು. ಅದಾದ ನಂತರ 2025ರಲ್ಲಿ ಕಲ್ಕತ್ತಾ ಹೈಕೋರ್ಟ್ ಈ ಮೊತ್ತವನ್ನು 4 ಲಕ್ಷ ರೂಪಾಯಿಗೆ ಹೆಚ್ಚಿಸಿತ್ತು. 1.5 ಲಕ್ಷ ಹಸೀನ್ ಜಹಾನ್ಗೆ, 2.5 ಲಕ್ಷ ಮಗಳಿಗೆ. ಆದರೆ ಈಗ ಹಸೀನ್ ಜಹಾನ್ ಈ ಮೊತ್ತ ಸಾಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಮನವಿ ಪ್ರಕಾರ ಶಮಿಗೆ ಸುಮಾರು 500 ಕೋಟಿ ನಿವ್ವಳ ಆಸ್ತಿ ಇದ್ದು ಅವರ ಜೀವನ ಶೈಲಿ ಅತ್ಯಂತ ಐಷಾರಾಮಿ. ನನಗೆ ಮತ್ತೆ ನನ್ನ ಮಗಳಿಗೆ ಅದೇ ಮಟ್ಟದ ಜೀವನ ಶೈಲಿ ದೊರಕಬೇಕು ಅನ್ನುವಂತಹ ಕಾರಣಕ್ಕೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಭತ್ಯೆ ನೀಡಬೇಕು ಅಂತ ಹಸೀನ್ ಜಹಾನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ತನಗೆ 7 ಲಕ್ಷ, ಮಗಳಿಗೆ 3 ಲಕ್ಷ ನೀಡಬೇಕು ಅನ್ನೋದೇ ಅವರ ಬೇಡಿಕೆ. ವಿಚಾರಣಾ ನ್ಯಾಯಾಲಯ ಮತ್ತೆ ಹೈಕೋರ್ಟ್ ತಿರಸ್ಕರಿಸಿದ ಬೇಡಿಕೆಯನ್ನ ಈಗ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಆದ್ರೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಪೀಠವೇ ಹಸೀನ್ ಜಹಾನ್ ಅವರ ವಕೀಲರನ್ನ ಪ್ರಶ್ನೆ ಮಾಡಿದೆ. ತಿಂಗಳಿಗೆ 4 ಲಕ್ಷ ರೂಪಾಯಿ ಕೂಡ ಸಾಕಾಗೋದಿಲ್ವಾ ಅಂತ. ಈಗ ದೇಶದ ಕಣ್ಣು ಸುಪ್ರೀಂ ಕೋರ್ಟ್ ತೀರ್ಪಿನತ್ತ. ನ್ಯಾಯಾಲಯ ಶಮಿ ಪತ್ನಿಯ ಬೇಡಿಕೆಯನ್ನ ಪುರಸ್ಕರಿಸುತ್ತೋ ಮತ್ತೊಂದು ಮಧ್ಯಮ ಮೊತ್ತ ನಿಗದಿ ಮಾಡುತ್ತೋ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಾಗಿದೆ. ಶಮಿಯ ವೃತ್ತಿ ಮತ್ತೆ ವೈಯಕ್ತಿಕ ಬದುಕು ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡ್ಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.